ಸ್ನೇಹಿತರೆ ನಮಸ್ಕಾರ. ಸೆಲ್ಫ್ ಎಸ್ಟೀಮ್, ಸ್ವಾಭಿಮಾನ ಅಂತಕ್ಕಂಥದ್ದು ನಮ್ಮ ಯಶಸ್ಸಿನ ಮೊದಲನೇ ಮೆಟ್ಲು ಅಂತೇಳಿ ನಾವಾದರೂ ಸಹಿತ ಭಾವಿಸ್ಬೋದು. ನಮಗೆ ಸ್ವಾಭಿಮಾನ ಇದ್ದಾಗ ನಾವು ಆ ಸಾಧನೆಯ ಹಾದಿಯಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಆತ್ಮವಿಶ್ವಾಸ, ಆತ್ಮಗೌರವವನ್ನು ಪಡಿತೀವಿ. ತನ್ನ ಬಗ್ಗೆ ತನಗೆ ಗೌರವವಿರುವುದನ್ನು ನಾವು ಸೆಲ್ಫ್ ಎಸ್ಟೀಮ್ ಅಂತೇಳಿ ಕರಿತೀವಿ. ಈ ಸ್ವಾಭಿಮಾನ ಇರತಕ್ಕಂಥ ವ್ಯಕ್ತಿ ಮನಸ್ಸಿನಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಅಂದರೆ ಆತ್ಮವಿಶ್ವಾಸವನ್ನು ಮೈಗೂಡಿಸಿಕೊಂಡಿರ್ತಾನೆ. ಹಾಗೆಯೇ ತನ್ನ ಮೇಲೆ ತನಗೆ ಒಂದು ರೀತಿಯಾಗಿರ್ತಕ್ಕಂತಹ ಧೈರ್ಯ, ಸಾಹಸ, ದೃಢ ವಿಶ್ವಾಸ ಈ ಸ್ವಾಭಿಮಾನದಿಂದ ಬರ್ತದೆ. ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಹಲವಾರು ಸಮಸ್ಯೆಗಳು ಬರ್ತದೆ. ಆದರೆ ನಾವು ಆ ಸಮಸ್ಯೆಗಳಿಗೆ ಯಶಸ್ಸನ್ನು ಸಾಧಿಸದೇ ಇರಲಿಕ್ಕೆ ಕಾರಣ ಅಂತಂದ್ರೆ ಸ್ವಾಭಿಮಾನ ಇಲ್ಲದೆ ಇರತಕ್ಕಂಥದ್ದು, ಅಥವಾ ನಮ್ಮನ್ನು ನಾವು ಗೌರವಿಸದೇ ಇದ್ದಾಗ ಎಲ್ಲ ಒಂದು ಕಡೆಯಲ್ಲಿ ನಮ್ಮ ದೃಢತೆ ಆಗಲಿ, ಆತ್ಮವಿಶ್ವಾಸ ಆಗಲಿ, ಸಾಧಿಸಬೇಕು ಅಂತಕ್ಕಂಥ ಛಲ ಆಗಲಿ ಅದು ಕಡಿಮೆ ಆಗ್ತದೆ. ಒಂದು ಉದಾಹರಣೆಯನ್ನ ನಿಮ್ಗೆ ಹೇಳ್ತೀನಿ ಸ್ನೇಹಿತರೆ. ಯಾವಾಗಾದರೂ ಒಂದ್ಸರಿನ ನಿಮಗೆ ದೇವರು ಪ್ರತ್ಯಕ್ಷ ಆಗಿ ನಿನ್ನ ಜೀವನವನ್ನು ಬದಲಾಯಿಸ್ಕೊಳ್ತೀಯಾ, ಅದಕ್ಕೆ ನಾನೇನಾದರೂ ವರ ಕೊಡ್ಲಾ ನಿನ್ನ ಜೀವನ ಬದಲಾವಣೆ ಮಾಡಲಿಕ್ಕೆ ಅಂತ ಹೇಳಿ ಕೇಳಿದ್ರೆ, ಅದಕ್ಕೆ ಪ್ರತಿಯಾಗಿ ಬೇಡ ಪ್ರಭು, ನನ್ನ ಜೀವನ ಬಹಳ ಚೆನ್ನಾಗಿದೆ, ನನ್ನ ತಂದೆ ತಾಯಿ, ನನ್ನ ಸಾಮಾಜಿಕ ಹಿನ್ನೆಲೆ ಇವೆಲ್ಲವೂ ಚೆನ್ನಾಗಿದೆ, ತೃಪ್ತಿಕರವಾಗಿದೆ. ನಾನೇನಾದರೂ ಮತ್ತೊಂದು ಸರಿ ಹುಟ್ಟಬೇಕು ಅಂತ ಹೇಳಿದ್ರೆ ನಾನು ಇದೇ ಲೋಕದಲ್ಲೇ ಹುಟ್ಟತೀನಿ, ಇದೇ ರೀತಿಯಲ್ಲಿ ನಾವು ಹುಟ್ಟಬೇಕು ಅಂತೇಳಿ ನನಗೆ ಆಸೆ ಇದೆ ಅಂತ ಹೇಳಿದಾಗ ಆಗ ನಿಮ್ಗೆಲ್ಲ ಒಂದು ಕಡೆಯಲ್ಲಿ ಸ್ವಾಭಿಮಾನ ಇದೆ ಅಂತೇಳಿ ನಾವು ಭಾವಿಸ್ಬೋದು. ಅಂದ್ರೆ ನಿಮ್ಮ ಹೃದಯದ ಮೇಲೆ ಕೈ ಇಟ್ಕೊಂಡು ನೀವು ಹೇಳ್ತೀರಿ ಅಥವಾ ನಿಮ್ಮ ಸ್ವಾಭಿಮಾನ ಇದೆ ಅನ್ನೋದಕ್ಕೆ ನಿಮ್ಮ ಕುಲ, ಮತ, ಬಡತನ ಯಾವುದು ಸಹಿತ ಅಡ್ಡಿ ಆಗೋದಿಲ್ಲ. ನೀವಿರುವ ರೀತಿ, ನಿಮ್ಮನ್ನು ನೀವು ಒಪ್ಪಿಕೊಳ್ತಕ್ಕಂತಹ ರೀತಿ ಇದೆಯಲ್ಲ, ಅದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಇದನ್ನ ನಾವು ಸಾಮಾನ್ಯವಾಗಿ ಸ್ವಾಭಿಮಾನ ಅಂತ ಹೇಳಿ ಕರಿತೀವಿ. ಕೆಲವರು ಏನ್ ಮಾಡ್ತಾರೆ, ಬಹಳ ಅರ್ಚಾಡೋದು, ಕೂಗಾಡೋದು, ಅಥವಾ ತಮ್ಮ ಜೀವನದಲ್ಲಿ ಯಾವಾಗಲೂ ಬರೀ ಮಾತನಾಡ್ತಾನೆ ಇರ್ತಾರೆ. ಇಂಥವರನ್ನ ಡಿಲ್ಲಿಂಗ್ ಅಂತ ವ್ಯಕ್ತಿಗೆ ಹೋಲಿಸ್ತಾರೆ. ಈ ಜಾನ್ ಡಿಲ್ಲಿಂಗ್ ಅಂತಕ್ಕಂಥವನು ಏನ್ ಮಾಡ್ತಿದ್ದ ಅಂತ ಹೇಳಿದ್ರೆ, ಅವನು ಜನ ಸೇರಿದಾಗ ಅಲ್ಲಿ ಗನ್ ಹಿಡ್ಕೊಂಡು ಹೋಗ್ತಿದ್ದ. ಅವಾಗ ಅವನ ಗಾಳಿಯಲ್ಲಿ ಒಂದ್ಸರಿ ಗುಂಡಾರಿಸಿ ಅವನು ಹೇಳ್ತಿದ್ದಂತೆ, ನನ್ನ ಹೆಸರು ಜಾನ್ ಡಿಲ್ಲಿಂಗ್, ನಿಮ್ಮನ್ನು ಎದುರಿಸುವುದಕ್ಕಾಗಿ, ಸಾಯಿಸುವುದಕ್ಕಾಗಿ ನಾನು ಬರಲಿಲ್ಲ, ನನ್ನ ಹೆಸರನ್ನು ಹೇಳಿ ಹೋಗಲಿಕ್ಕೆ ಬಂದಿದ್ದೇನೆ ಅಂತ ಹೇಳ್ತಾನೆ. ಇದನ್ನ ನನ್ನ ಹೆಸರನ್ನು ಜ್ಞಾಪಕ ಇಟ್ಕೊಳ್ಳಿ ಅಂತ ಹೇಳ್ತಾನೆ. ಅಂದ್ರೆ ಐಡೆಂಟಿಟಿ ಕ್ರೈಸಿಸ್ ಅಂತ ಹೇಳಿ ಕರಿತೀವಿ. ಕೆಲವರಿಗೆ ಯಾವಾಗಲೂ ಅದೊಂದು ರೋಗ ಇರ್ತದೆ, ಐಡೆಂಟಿಟಿ ಕ್ರೈಸಿಸ್. ಜನ ನನ್ನನ್ನು ಗುರುತಿಸಬೇಕು, ಆದರೆ ಅವನ ಹತ್ರ ವ್ಯಕ್ತಿತ್ವ ಆಗಲಿ, ದೃಢತೆ ಆಗಲಿ, ಆತ್ಮವಿಶ್ವಾಸವಾಗಲಿ, ಸಾಧನೆ ಆಗಲಿ, ಯಶಸ್ಸಾಗಲಿ ಏನೇ ಇಲ್ಲದೆ ಇದ್ರೂ ಅವನಿಗೆ ಐಡೆಂಟಿಟಿ ಬೇಕಾಗಿದೆ. ಅಂಥವ್ರು ನಾವು ಆಗಬಾರ್ದು. ಆದ್ದರಿಂದ ಸೆಲ್ಫ್ ಕಾನ್ಫಿಡೆನ್ಸ್ ಏನಿದೆ ಅದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಈ ಸೆಲ್ಫ್ ಕಾನ್ಫಿಡೆನ್ಸ್ ಮತ್ತು ಸೆಲ್ಫ್ ಎಸ್ಟೀಮ್ಗಳನ್ನು ನಾವು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ, ಮೊದಲನಾಗಿರ್ತಕ್ಕಂತಹ ಒಂದು ಮೌಲ್ಯ ಅಂತ ಹೇಳಿದ್ರೆ, ನೀವು ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ಳಿ. ನೋಡಿ, ಯಾವುದೇ ರೀತಿಯಾಗಿ ನಿಮ್ಮ ಡ್ರೆಸ್ ಏನಿರ್ತದೆ ಅದು ಡ್ರೆಸ್ ಕೋಡ್ ಅಂತ ಹೇಳಿ ಕರಿತೀವಿ. ಆ ಸಂದರ್ಭ, ಸನ್ನಿವೇಶ ಅನುಸಾರವಾಗಿ ನಾವು ಮನೇಲಿದ್ರೆ, ದಾರಿಯಲ್ಲಿ ಓಡಾಡ್ತಿದ್ರೆ, ಸಭೆ ಸಮಾರಂಭ ಇದ್ರೆ, ಅಥವಾ ನನ್ನದೇ ಒಂದು ಭಾಷಣ ಇದ್ದಾಗ, ಅಥವಾ ನಾವು ಯಾವುದಾದ್ರೂ ಒಂದು ಸಮಾರಂಭಕ್ಕೆ ಹೋಗ್ತಾ ಇದ್ದಾಗ ಅದು ಅದರದ್ದೇ ಆಗಿರ್ತಕ್ಕಂಥ ಒಂದು ಡ್ರೆಸ್ ಕೋಡ್ ಇರ್ತದೆ. ಹಾಗಾಗಿನ ಆ ಡ್ರೆಸ್ ಕೋಡ್ಗಳನ್ನ ನೀವು ಅನುಸರಿಸಬೇಕಾಗುತ್ತೆ ಸ್ನೇಹಿತರೆ. ಅಂದ್ರೆ ಶುಭ್ರವಾಗಿರ್ತಕ್ಕಂಥ, ಇಸ್ತ್ರಿ ಮಾಡಿರ್ತಕ್ಕಂತಹ, ಅಥವಾ ನೋಡ್ಲಿಕ್ಕೆ ಒಂದು ರೀತಿ ಸ್ಮಾರ್ಟ್ ಆಗಿರ್ತಕ್ಕಂತಹ ಡ್ರೆಸ್ ಅನ್ನ ನೀವು ಹಾಕೊಳ್ಬೇಕು ಸ್ನೇಹಿತರೆ. ಯಾಕೆಂದ್ರೆ ನಿಮ್ಮ ಶರೀರಕ್ಕೆ ಹೊಂದ್ಕೊಳ್ತಕ್ಕಂತಹ ಮತ್ತು ನಿಮ್ಮ ಮನೋಭಾವಕ್ಕೆ ಹೊಂದ್ಕೊಳ್ತಕ್ಕಂತಹ ಒಂದು ಶುಚಿತ್ವವನ್ನು ಕಾಪಾಡಿಕೊಂಡಿರ್ತಕ್ಕ ನೀಟಾಗಿರ್ತಕ್ಕಂಥ ಡ್ರೆಸ್. ಹೆಚ್ಚಾಗಿ ಅತಿಯಾಗಿ ಫ್ಯಾಷನ್ ಮಾಡೋದಾಗ್ಲಿ, ಅತಿಯಾಗಿ ಅದನ್ನ ಮಾಡೋದಾಗ್ಲಿ ಇಲ್ಲ. ಬಹುಶಃ ನೀವು ಗಾಂಧೀಜಿ ಅವ್ರನ್ನ ನೋಡಿದ್ರೆ ಅವರ ಒಂದು ಡ್ರೆಸ್ ಕೋಡ್ ಏನಿತ್ತು, ಅವ್ರು ಯಾವಾಗಲೂ ಒಂದು ತುಂಡು ಪಂಚೆಯನ್ನು ಹಾಕೊಳ್ತಾ ಇದ್ರು. ರಾಜ್ಕುಮಾರ್ ಅವರು ಒಂದು ಪಂಚೆ, ಒಂದು ಬಿಳಿ ಶರ್ಟ್ ಅನ್ನು ಹಾಕೊಳ್ತಾ ಇದ್ರು. ಹಾಗಾಗಿನ ಒಂದು ವ್ಯಕ್ತಿತ್ವನ ರೂಢಿಸಿಕೊಂಡಾಗ ಈ ಡ್ರೆಸ್ ಕೋಡ್ ಅಂತಕ್ಕಂಥದ್ದು ನಿಮ್ಮ ಐಡೆಂಟಿಟಿ ಆಗ್ತದೆ, ನಿಮ್ಮನ್ನು ಗುರುತಿಸುವುದಾಗ್ತದೆ. ಹಾಗೇನೆ ಎರಡನೇದಾಗಿ ನಿಮ್ಮನ್ನು ನೀವು ಮೊದಲು ಒಪ್ಕೊಳ್ಳಿ. ಸೆಲ್ಫ್ ಎಸ್ಟೀಮ್ ಅಂತ ಹೇಳಿದಾಗ ಮೊದಲು ನಿಮ್ಮನ್ನು ಅಂಗೀಕರಿಸುವುದು ಬಹಳಷ್ಟು ಮುಖ್ಯ. ನಿಮ್ಮ ಬಡತನವೋ ಅಥವಾ ಸಿರಿತನವೋ, ಕಪ್ಪಗಿದ್ರೋ ಬೆಳಗಿದ್ರೋ ಏನೇ ಇರಲಿ,
ನೀವು ನಿಮ್ಮನ್ನ ಒಪ್ಕೊಳ್ಬೇಕು. ಯಾಕಂದ್ರೆ ನಿಮಗೆ ನೀವೇ ಸಾಟಿ, ಅದಕ್ಕಾಗಿ ಹೆಮ್ಮೆ ಪಡಬೇಕು. ನಿಮ್ಮಲ್ಲಿನ ಅವಗುಣಗಳನ್ನು ಸರಿಪಡಿಸ್ಕೊಳ್ತಾ ಹೋಗ್ಬೇಕು. ಯಾವುದೇ ಅವಗುಣಗಳಿರಲಿ ಅದನ್ನು ತಿದ್ದಿ ತೀಡ್ಕೊಂಡು ಸರಿ ಮಾಡ್ಕೊಳ್ತಾ ಹೋಗ್ಬೇಕು. ಹಾಗಾಗಿ ನಿಮಗೆ ಆಗ ಒಂದು ಸ್ವಾಭಿಮಾನ ಬೆಳೀತಾ ಹೋಗ್ತದೆ. ಹಾಗೇನೆ ನೀವು ಕೆಲವು ಆದರ್ಶಗಳನ್ನ ಇಟ್ಕೊಳ್ಳಿ ನಿಮ್ಮ ಜೀವನದಲ್ಲಿ. ಪ್ರಿನ್ಸಿಪಲ್ಸ್, ನೀವು ನಿಮ್ಮದೇ ಆಗಿರ್ತಕ್ಕಂಥ ಸಿದ್ಧಾಂತ, ನಿಮ್ಮದೇ ಆಗಿರ್ತಕ್ಕಂಥ ಮಾತುಗಳು, ನಿಮ್ಮದೇ ಆಗಿರ್ತಕ್ಕಂಥ ನಿಲುವುಗಳು, ನಿಮ್ಮದೇ ಆಗಿರ್ತಕ್ಕಂಥ ಒಂದು ದೃಷ್ಟಿಕೋನ, ನಿಮ್ಮದೇ ಆಗಿರ್ತಕ್ಕಂಥ ಜೀವನ ವಿಧಾನವನ್ನ ನೀವು ಒಪ್ಕೊಳ್ಬೇಕು. ಅಂದ್ರೆ ಅದು ನಿಮ್ಮ ಆದರ್ಶವಾಗಿರಬೇಕು. ಎಂದಿಗೂ ನಿಮ್ಮನ್ನು ಇತರರಿಗೆ ಹೋಲಿಸಿಕೊಳ್ಬೇಡಿ. ಇತರರ ಸಾಧನೆಗಳನ್ನ ನೋಡಿ ಎಂದು ಕುಗ್ಗಿ ಹೋಗಬೇಡಿ, ಕೀಳಿರಿಮೆಯಲ್ಲಿ ಬಳಲಬೇಡಿ. ನಿಮಗೆ ನೀವೇ ಸಾಟಿಯಾಗಿದ್ಕೊಳ್ಬೇಕು. ನಿಮ್ಮದೇ ಆಗಿರ್ತಕ್ಕಂಥ ಜೀವನ ವಿಧಾನ, ನಿಮ್ಮದೇ ಆಗಿರ್ತಕ್ಕಂಥ ವರ್ತನೆ, ಮತ್ತು ನೀವು ಇನ್ನೊಬ್ಬರೊಟ್ಟಿಗೆ ವ್ಯವಹಾರ ಸಂಬಂಧವನ್ನು ಬೆಳೆಸಬೇಕಾದ್ರೆ ನಿಮ್ಮದೇ ಆಗಿರ್ತಕ್ಕಂಥ ಸಿದ್ಧಾಂತಗಳನ್ನು ಇಟ್ಕೊಳ್ಳಿ. ಹಾಗಾಗಿ ಸ್ಟೆಪ್ ಬೈ ಸ್ಟೆಪ್, ಯಾರು ಒಂದೇ ದಿನ ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ. ನೀವು ಒಂದೊಂದಾಗಿ ನಿಮ್ಮದೇ ಆಗಿರ್ತಕ್ಕಂಥ ರೀತಿ ನೀತಿಗಳನ್ನ ನೀವು ಬೆಳೆಸ್ಕೊಳ್ತಾ ಹೋಗ್ಲಿ ಸ್ನೇಹಿತರೆ. ಹಾಗೇನೆ ಸೆಲ್ಫ್ ರೆಸ್ಪೆಕ್ಟ್ ಅಂತ, ಆತ್ಮ ಗೌರವ ಅಂತೇಳಿ ಕರಿತೀವಿ. ಯಾರಾದರೂ ಏಕಾಂಗಿಯಾಗಿ ಸ್ವಲ್ಪ ಹೊತ್ತು ಇರಬಲ್ಲಿರ? ವಾಸ್ತವಿಕವಾಗಿ ಯಾರು ತಮ್ಮನ್ನು ತಾವು ಪ್ರೀತಿಸುವುದಿಲ್ಲವೋ ಅವರು ಏಕಾಂಗಿಯಾಗಿ ಇರುವುದಿಲ್ಲ. ಏಕೆಂದರೆ ತನ್ನನ್ನ ಬಣ್ಣಿಸಲು ಜನ ಬೇಡವೆ. ಅದಕ್ಕಾಗಿ ವ್ಯಕ್ತಿಗಾದರೂ ಮೊದಲು ತನಗಿಷ್ಟ ಇರಬೇಕು. ತನಗಿಷ್ಟ ಇರಬೇಕಂತ ಅಂದ್ರೆ ನಿಮ್ಮನ್ನ ನೋಡಿ ನಿಮಗೆ ಮೊದಲು ಇಷ್ಟ ಇರಬೇಕು. ಆದ್ದರಿಂದ ವ್ಯಕ್ತಿಯಲ್ಲಿ ನಮ್ಮಲ್ಲಿ ಯಾವುದಾದ್ರೂ ಮೆಚ್ಚಿಕೊಳ್ತಕ್ಕಂಥ ಗುಣಗಳಿರ್ಬೋದು, ಲಕ್ಷಣಗಳಿರ್ಬೋದು, ಏನೇ ಇರ್ಬೋದು, ನಮ್ಮದೇ ಆಗಿರ್ತಕ್ಕಂತಹ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಆಚರಣೆಗಳನ್ನ ಅಥವಾ ನಮ್ಮದೇ ಆಗಿರ್ತಕ್ಕಂತಹ ಒಂದು ರೀತಿ ನೀತಿಗಳನ್ನ ನಾವು ಬೆಳೆಸ್ಕೊಳ್ಬೇಕು ಸ್ನೇಹಿತರೆ. ಹಾಗೇನೆ ಈ ಸೆಲ್ಫ್ ಎಸ್ಟೀಮ್ ಬೆಳಿಬೇಕಂದ್ರೆ ನಾವು ರಾಗ ದ್ವೇಷಾತೀತವಾಗಿ ನಿರ್ಣಯಗಳನ್ನ ತೆಗೆದುಕೊಳ್ಬೇಕು. ಯಾವುದೇ ಕ್ರೋಧ, ಈರ್ಷ್ಯೆ, ದ್ವೇಷ ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಕಾರಗಳಿಗೆ ವಶರಾಗಿ ನಿರ್ಣಯಗಳನ್ನು ತೆಗೆದುಕೊಳ್ಳಬಾರದು. ನಾವು ಕೋಪ ತಾಪ ಇದ್ದಾಗ, ರಾಗದ್ವೇಷಗಳಿದ್ದಾಗ ನಿರ್ಣಯ ತೆಗೆದುಕೊಂಡಾಗ ತಪ್ಪಾಗ್ತದೆ. ಎಮೋಷನ್ಸ್ ನಮ್ಗೆಂದೂ ಇರಬಾರ್ದಾಗಿದೆ. ಅಂದ್ರೆ ಭಾವೋದ್ವೇಗಗಳು ಅಂತೇಳಿ ಕರಿತೀವಿ, ಅತಿರೇಕಗಳು ಅಂತೇಳಿ ಕರಿತೀವಿ. ಹಾಗಾಗಿ ಅತಿರೇಕಗಳಿದ್ದಾಗ ನಿಮ್ಮ ಅಂತರಂಗದ ಮೂಲ ಸಾಮರ್ಥ್ಯವು ಹೊರಗಡೆ ಬರೋದಿಲ್ಲ. ನಿಮ್ಮ ಅಂತರಂಗದ ಸ್ವಧರ್ಮಗಳು ಅಥವಾ ನಿಮ್ಮ ಹತ್ರ ಇರ್ತಕ್ಕಂತಹ ಶಕ್ತಿ, ಸಾಮರ್ಥ್ಯ ಅಥವಾ ನೈತಿಕತೆ, ಮೌಲ್ಯಗಳು ಇವ್ಯಾವು ಸಹಿತವಾಗಿ ಎಮೋಷನ್ಸ್ ಅಲ್ಲಿ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ತವೆ. ಹಾಗಾಗಿ ನೀವು ರಾಗದ್ವೇಷಾತ್ಮಕವಾಗಿ ನಿರ್ಣಯಗಳನ್ನ ಕೈಗೊಳ್ತಕ್ಕಂಥ ಒಂದು ಪ್ರಯತ್ನಗಳನ್ನ ನೀವು ಮಾಡಬೇಕಾಗ್ತದೆ ಸ್ನೇಹಿತರೆ. ಅಂದ್ರೆ ನಾವು ಎಮೋಷನ್ಸ್ ಇರಬೇಕು. ಚಿಕ್ಕ ಮಗುವಿನ ಹಾಗೆ ಪ್ರೇಮ, ಭಯ, ಸಂತೋಷ, ದುಃಖಗಳನ್ನು ಅನುಭವಿಸಬೇಕು. ನೋಡಿ ಸ್ನೇಹಿತರೆ, ಶಾಂತಿ, ಪ್ರೀತಿ, ಆನಂದ, ಮಮತೆ, ಕರುಣೆ, ವಾತ್ಸಲ್ಯ, ಛಲ, ಸಾಹಸ, ಕ್ರಿಯೇಟಿವಿಟಿ, ಪಾಸಿಟಿವಿಟಿ, ಸೊ ಇಂತಹ ಒಂದು ಎಮೋಷನ್ಸ್ ಇರಲಿ. ಬಟ್ ನೆಗೆಟಿವ್ ಎಮೋಷನ್ಸ್ ಇರಬಾರ್ದು. ಹಾಗಾಗಿ ನಮ್ಗೊಂದು ಕಾಮನ್ ಸೆನ್ಸ್ ಇರಬೇಕು, ಎಲ್ಲಿ ಹೇಗೆ ಯಾವ ರೀತಿ ವರ್ತನೆ ಮಾಡಬೇಕು ಅಂತ ಹೇಳ್ಬಿಟ್ಟು. ಆಗ ನಮ್ಗೊಂದು ಏನಾಗ್ತದೆ ಅಂದ್ರೆ ಸೆಲ್ಫ್ ಎಸ್ಟೀಮ್ ಬೆಳೀತಾ ಹೋಗ್ತದೆ. ಸ್ನೇಹಿತರೆ, ನಮ್ಗೊಂದು ಸೆಲ್ಫ್ ಎಸ್ಟೀಮ್ ಬೆಳಿಬೇಕಂದ್ರೆ ಜೀವನ ಚರಿತ್ರೆಗಳನ್ನ ಓದ್ಕೊಳ್ಳಿ. ಬಿಡು ಸಿಕ್ಕಾಗೆಲ್ಲ ಏನ್ ಮಾಡಿ, ಅನೇಕರ, ಗಾಂಧೀಜಿ ಇರ್ಬೋದು ಅಥವಾ ಅಬ್ರಹಾಂ ಲಿಂಕನ್ ಇರ್ಬೋದು ಅಥವಾ ನಾರಾಯಣ ಮೂರ್ತಿ ಇರ್ಬೋದು, ಹೀಗೆ ಅನೇಕರನ್ನ ನೀವು ಓದಬೇಕಾಗ್ತದೆ. ಅಲೆಕ್ಸಾಂಡರ್ ಇರ್ಬೋದು, ಯಾರೇ ಇರ್ಬೋದು, ನಿಮಗೆ ಅಂಬೇಡ್ಕರ್ ಅವರು ಇರ್ಬೋದು, ಅಥವಾ ನಿಮ್ಗೆ ಯಾವ ಸಿದ್ಧಾಂತ ಇಷ್ಟ ಆಗ್ತದೋ ಆ ವ್ಯಕ್ತಿಗಳ ಜೀವನ ಚರಿತ್ರೆಗಳನ್ನು ಓದ್ಕೊಳ್ಳಿ. ಯಾಕೆಂದ್ರೆ ಅಷ್ಟು ದೊಡ್ಡ ವ್ಯಕ್ತಿಗಳಲ್ಲಿಯೂ ಕೂಡ ಬಲಹೀನತೆಗಳಿದ್ವು, ದೊಡ್ಡ ವ್ಯಕ್ತಿಗಳೆನಿಸಿಕೊಳ್ಳಲಿಲ್ಲವೇ, ನಮ್ಮ ದುರ್ಬಲತೆಗಳಿದ್ರೂ ಸಹಿತ ನಾವು ಸಾಧನೆಯನ್ನ ಮಾಡಬಹುದು ಅನ್ನೋದಕ್ಕೆ ನಮಗೆ ಜೀವನ ಚರಿತ್ರೆಗಳನ್ನ ಓದಾಗ ಎಲ್ಲೋ ಒಂದು ಕಡೆಯಲ್ಲಿ ಇಂಟ್ಯೂಷನ್ಸ್ ಅಂತ ಕರಿತೀವಿ, ಸ್ಫೂರ್ತಿ, ಅಥವಾ ನಮ್ಗೆಲ್ಲೋ ಒಂದು ಉತ್ಸಾಹ ಅಥವಾ ಎಲ್ಲೋ ಒಂದು ಘಟನೆ ಸನ್ನಿವೇಶಗಳನ್ನ ಓದಿದಾಗ ನಮ್ಮ ಮನಸ್ಸಿನಲ್ಲಿ ಪರಿವರ್ತನೆ, ಬದಲಾವಣೆಗಳು ಬರ್ತದೆ. ಹಾಗಾಗಿ ನಾವು ಜೀವನ ಚರಿತ್ರೆಗಳನ್ನು ಓದೋದ್ರಿಂದ ನಮ್ಮ ಬದುಕನ್ನು ಕಟ್ಕೊಳ್ಳಿಕ್ಕೆ, ನಮ್ಮ ಆಲೋಚನೆಗಳು ಗಟ್ಟಿಗೊಳ್ಳಲಿಕ್ಕೆ, ನಮ್ಮ ಭಾಷೆ ಸ್ಪಷ್ಟವಾಗಲಿಕ್ಕೆ, ಈಗ ಅನೇಕ ರೀತಿಯಲ್ಲಿ ಜೀವನ ಚರಿತ್ರೆಗಳು ನಮಗೆ ಸಹಕಾರವನ್ನು ಮಾಡ್ತಾರೆ. ಸ್ನೇಹಿತರೆ, ಇದೊಂದು ತಿಳ್ಕೊಳ್ಬೇಕು. ಎಂದು ಸುಳ್ಳು ಹೇಳಕ್ ಹೋಗ್ಬಾರ್ದು. ಶತಮಾನಗಳಿಂದ ಸುಳ್ಳು ಹೇಳಬೇಡಿ ಅಂತ ನಮ್ಮ ಪೂರ್ವಿಕರು ಅಥವಾ ಋಷಿಗಳು, ಮುನಿಗಳು, ದಾಸರು, ಸಂತರು, ಶರಣರು ಎಲ್ಲರೂ ಹೇಳ್ತಾ ಬರ್ತಿದ್ದಾರೆ. ಬಟ್ ಒಂದು ಸುಳ್ಳು ಹೇಳಿ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ 100 ಸುಳ್ಳು ಹೇಳಬೇಕಾಗ್ತದೆ. ಒಂದು ತಪ್ಪು ಮಾಡಿ 100 ತಪ್ಪುಗಳನ್ನ ನಾವು ಮಾಡಬೇಕಾಗ್ತದೆ. ಹಾಗಾಗಿ ಸಾಧ್ಯವಾದಷ್ಟು ನಾವು ಆ ಸುಳ್ಳುಗಳಿಂದ ದೂರವಾದು ಅನಿವಾರ್ಯವಾಗಿ. ಯಾರಿಗೂ ದುಃಖ ಇಲ್ಲಪ್ಪ, ದುಃಖ ಕೊಡೋದಿಲ್ಲ, ದುಃಖ ತಗೊಳ್ಳೋದಿಲ್ಲ, ಏನಿಲ್ಲ, ಒಳ್ಳೇದಕ್ಕಾಗಿ ಸುಳ್ಳು ಹೇಳಬೇಕು, ನೀವು ಹೇಳ್ಕೊಳ್ಳಿ. ಆದರೆ ಯಾವುದು ಇನ್ನೊಬ್ಬರಿಗೆ ತೊಂದರೆ ಕೊಡ್ತದೆ, ಇನ್ನಿಗೆ ತೊಂದರೆ ಕೊಡ್ತದೆ, ಬೇಡ. ಹಾಗೇನೆ ಮಕ್ಕಳ ಜೊತೆನಲ್ಲಿ ನೀವು ಆಟ ಆಡಬೇಕು. ಮಕ್ಕಳ ಜೊತೆನಲ್ಲಿ ಆಟ ಆಡಿದಾಗ ಎಲ್ಲೋ ಒಂದು ಕಡೆನಲ್ಲಿ ನಿಮಗೆ ಆ ಎಮೋಷನ್ಸ್ ಅನ್ನ
ನಾವು ಹೊರಗಾಕ್ಲಿಕ್ಕೆ ಒಂದು ನಿರ್ಮಲವಾಗಿರ್ತಕ್ಕಂಥ ಭಾವನೆಯನ್ನು ಇಟ್ಕೊಳ್ಳಿಕ್ಕೆ ಸಹಜವಾಗಿರ್ತಕ್ಕಂಥ ಭಾವನೆಗಳು ನಮ್ಮಲ್ಲಿ ಬೆಳೀತಾ ಹೋಗ್ತದೆ ಸ್ನೇಹಿತರೆ. ಪ್ರತಿದಿನ ಅರ್ಧ ಗಂಟೆ ನಿಮಗಾಗಿ ನೀವು ಕಳೆಯಿರಿ, ಇದು ಬಹಳಷ್ಟು ಮುಖ್ಯ. ಸೊ ಯು ಹ್ಯಾವ್ ಟು ಸ್ಪೆಂಡ್ ದ ಟೈಮ್ ಫಾರ್ ಯುವರ್ ಸೆಲ್ಫ್, ನಾಟ್ ಫಾರ್ ಅದರ್ಸ್. ಪ್ರತಿದಿನ ನಿದ್ದೆಯಿಂದ ಎದ್ದ ಮೇಲೆ ಅರ್ಧ ಗಂಟೆ ನಿಮಗಾಗಿ ಮೀಸಲಿಡಿ. ಎದ್ದು ಕೂಡದೆ ಮಂಚದಿಂದ ಇಳಿಯದೆ ಕಣ್ಮುಚ್ಚಿ ಕೂತ್ಕೊಳ್ಳಿ, ಅವಲೋಕನ ಮಾಡ್ಕೊಳ್ಳಿ. ಇಡೀ ದಿನದ ದಿನಚರಿಯನ್ನ ನೀವು ಅವಲೋಕನ ಮಾಡ್ಕೊಳ್ಳಿ. ನಾನು ಇವತ್ತೇನು ಕೆಲಸ ಮಾಡಬೇಕು, ಏನು ಕೆಲಸ ಮಾಡಬಾರ್ದು, ಅಥವಾ ನೆನ್ನೆ ಏನಾಗಿತ್ತು, ಯಾವುದನ್ನ ನಾನು ಇವತ್ತು ಪರಿವರ್ತನೆ ಮಾಡ್ಕೊಳ್ಬೇಕು ಅಂತ ನಿಮ್ಮ ಜೀವನವನ್ನು ನೀವು ಹೋಲಿಕೆ ಮಾಡ್ಕೊಳ್ಳಿ, ಅವಲೋಕನ ಮಾಡ್ಕೊಳ್ಳಿ. ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಧ್ಯಾನ ಪ್ರಾರ್ಥನೆಗಳನ್ನ ಮಾಡಿ. ಅದು ಬಹಳಷ್ಟು ಮುಖ್ಯ ಸ್ನೇಹಿತರೆ. ಬೆಳಗ್ಗೆ ಮಿನಿಮಮ್ ಅರ್ಧ ಗಂಟೆಯಾದ್ರೂ ನೀವು ಧ್ಯಾನದಲ್ಲಿ ಸ್ಥಿತರಾಗಬೇಕು. ನಿಮ್ಮನ್ನ ನೀವು ಅವಲೋಕನ ಮಾಡಿಕೊಳ್ಬೇಕು. ಆ ದೈವದೊಡನೆ ಸಂಪರ್ಕವನ್ನ ಬಳಸಬೇಕು ಸ್ನೇಹಿತರೆ. ಇದ್ರ ಜೊತೆಯಲ್ಲಿ ಸೆಲ್ಫ್ ಎಸ್ಟೀಮ್ ಬೆಳಲಿಕ್ಕೋಸ್ಕರ ನೀವು ಪ್ರತಿಯೊಂದು ವಿಷಯದಲ್ಲೂ ಆಸಕ್ತಿಯನ್ನ ತೋರಿಸಬೇಕು. ಯಾವುದೇ ವಿಷಯ, ಲೋಕದ ವೈವಿಧ್ಯಮಯವಾಗಿದೆ. ಈ ವೈವಿಧ್ಯಮಯವಾಗಿರ್ತಕ್ಕಂಥ ಜಗತ್ತಿನಲ್ಲಿ ಹಲವಾರು ವಿಷಯಗಳಿರ್ತದೆ. ಅಧ್ಯಯನ ಮಾಡಿ, ಅಧ್ಯಾಪನ ಮಾಡಿ. ಜೊತೆಯಲ್ಲಿ ವಾಕಿಂಗ್ ಹೋಗಿ, ಹಾಗೇನೆ ಟಿವಿಯನ್ನ ಕೇಳೋದನ್ನ ಕಡಿಮೆ ಮಾಡಿ, ಸಂಗೀತವನ್ನ ನೀವು ಕೇಳಿ. ಇದರಿಂದ ನಿಮ್ಮ ಒಂದು ಸ್ವಾಭಿಮಾನ ಬೆಳೀತಾ ಹೋಗ್ತದೆ ಸ್ನೇಹಿತರೆ. ಹೀಗಾಗಿ ನಾವು ಒಂದು ಯಾವುದೇ ರೀತಿಯಾಗಿರ್ತಕ್ಕಂತಹ ನಮ್ಮ ಸ್ವಾಭಿಮಾನವನ್ನು ಬೆಳೆಸ್ಕೊಂಡಾಗ ಆ ಸ್ವಾಭಿಮಾನ ನಿಮ್ಮ ಯಶಸ್ಸಿನ ಮೊದಲನೇ ಮೆಟ್ಟಿಲು. ಹಾಗಾಗಿ ಸ್ವಾಭಿಮಾನವನ್ನು ಬೆಳೆಸ್ಕೊಳ್ಳಿ, ನಿಮ್ಮ ಯಶಸ್ಸನ್ನು ಸಾಧಿಸಿ ಅಂತ ಹೇಳ್ತಾ ಒಳ್ಳೆದಾಗಲಿ ಸ್ನೇಹಿತರೆ.